ಸೊ ನಿಮ್ಗೆ ಏನಾದ್ರು ಇದೆಲ್ಲ ಆದ್ಮೇಲೆ, ಈ ಇನ್ಸಿಡೆಂಟ್ ಆದ್ಮೇಲೆ ಅವ್ರ ಮೇಲೆ ಇರ್ತಕ್ಕಂಥ ಅಭಿಮಾನ ಏನಾದ್ರು ಕಡಿಮೆ ಆಯ್ತಾ? ಸರ್ ಏನೇ ಆದ್ರೂ ಕಡಿಮೆ ಆಗಲ್ಲ. ಇವತ್ತು ಇನ್ನೂ ಜಾಸ್ತಿ ಆಗ್ತಿದೆ ಹೊರತು ಕಡಿಮೆ ಅಂತೂ ಆಗಲ್ಲ. ಕನ್ನಡ ಮಾತ್ರ ಥಿಯೇಟರ್ ನೋಡ್ತೀರಾ? 100% ಸರ್. ಈಗಲೂ ನೋಡ್ತೀವಿ ಸರ್. ಜನಗಳಿರಲ್ಲ ಅಷ್ಟೇ. ಯಾವಾಗ ಥಿಯೇಟ್ರಲ್ಲಿ ಜನಗಳಿರಲ್ಲ. ಅವ್ರ ಸಿಂಪ್ಲಿಸಿಟಿ ಮಾಡಿರೋ ಒಳ್ಳೆ ಕೆಲಸಗಳು. ಒಪಿನಿಯನ್ ಏನಂದ್ರೆ ಮೀಡಿಯಾ ಆನ್ ಮಾಡಿದ್ರೆ ಬರೀ ಅದೇ ಬರುತ್ತೆ. ಇವರು ಒಳ್ಳೆ ಕೆಲಸ ಮಾಡಿದ್ದಾರೆ, ಅವರು ಒಳ್ಳೆ ಕೆಲಸ ಮಾಡಿದ್ದಾರೆ. ಟೈಮ್ ಬ್ಯಾಡ್ ಆಗಿತ್ತು, ಅವನ್ನೆಲ್ಲ ಸಾಯೋ ನಿಲ್ಬಲ್ ಸತ್ತ ಇರೋದ್ರಲ್ಲ. ಅವ್ರ ಫ್ಯಾಮಿಲಿಗೆ ಒಳ್ಳೇದಾಗುತ್ತೆ. ಅವ್ನು ಕಟ್ಟಡ ಕೆಲಸ ಮಾಡಿದ್ದಾನೆ. ಪಾಪ ಅವ್ರ ಹೆಂಡತಿ, ಹುಟ್ಟೋ ಮಗು, ಅವ್ರ ಅಪ್ಪ ಅಮ್ಮ ಏನ್ ಮಾಡ್ತಾರೆ? ನಾನು ಪೋಸ್ಟರ್ಸ್ ನೋಡಿದೆ, ಪುನೀತ್ ರಾಜ್ಕುಮಾರ್ ಅಭಿಮಾನಿ ನಾನು. ಹೌದು. ಓಕೆ, ಯಾಕೆ ಆಗೋರು ಅಷ್ಟೊಂದು ಇಷ್ಟ? ಅವ್ರ ಸಿಂಪ್ಲಿಸಿಟಿ ಮಾಡಿರೋ ಒಳ್ಳೆ ಕೆಲಸಗಳು. ಓಕೆ ಸರ್, ಇವಾಗ ಈಗಿರೋ ಸಿಚುವೇಶನ್ ಬಗ್ಗೆ ಮಾತಾಡ್ಬೇಕು ಅಂದ್ರೆ ನಿಮ್ಗೆ ಗೊತ್ತಿದೆ ದರ್ಶನ್ ಅವ್ರದ್ದು ಕೇಸ್ ಬಗ್ಗೆ. ಹೌದು. ಸೊ ಇದ್ರ ಬಗ್ಗೆ ಏನ್ ಅನ್ಸುತ್ತೆ ನಿಮ್ಮ ಒಪಿನಿಯನ್ ಏನು? ಒಪಿನಿಯನ್ ಏನಂದ್ರೆ ಮೀಡಿಯಾ ಆನ್ ಮಾಡಿದ್ರೆ ಬರೀ ಅದೇ ಬರುತ್ತೆ, ಬೇರೆ ಅನ್ಯಾವುದು ಬರಲ್ಲ. ಅದಕ್ಕೆ ಮೀಡಿಯಾ ನೋಡೋದು ಬಿಟ್ಬಿಟ್ಟು ಯಾವ್ದೋ ಫಿಲಮ್ಗೆಲ್ಲ ನೋಡೋಕೆ ಗೊತ್ತಿರ್ತದೆ. ಅಂದ್ರೆ ತುಂಬಾ ಅವ್ರನ್ನೇ ಟಾರ್ಗೆಟ್ ಮಾಡ್ತಾ ಇದಾರೆ ಅಂತ ಅನ್ಸುತ್ತೆ. ಹೌದು, 100% ಮಾಡ್ತಾ ಇದ್ದಾರೆ. ಅದೇನು ತಪ್ಪು ಮಾಡಿದ್ದಾರೆ ಇಲ್ಲ ಅಂತಲ್ಲ. ಆ ಶಿಕ್ಷೆ ಏನಿದೆಯೋ ಅದು ಕೋರ್ಟ್ ನೋಡ್ಕೊಳುತ್ತೆ. ತಪ್ಪು ಮಾಡಿದ್ರೆ ಅವ್ರದ್ದೇ ತಪ್ಪಿದ್ರೆ ಅವ್ರು ತೋರಿಸುತ್ತೆ. ಅವ್ರು ತಪ್ಪಿಲ್ಲ ಅಂದ್ರೆ ಯಾರು ತಪ್ಪು ಮಾಡಿದಾರೋ ತಪ್ಪೇ ಅದು. ಹೌದು. ಹಂಗಂತ 24 ಗಂಟೆ ನಾವು ಇವಾಗ ಯಾವುದೋ ನ್ಯೂಸ್ ಚಾನಲ್ ನೋಡಬೇಕು ಅಂತಿರ್ತೀವಿ. ಆನ್ ಮಾಡಿದ್ರೆ ಇವಾಗ ಯೂಟ್ಯೂಬ್ ಆನ್ ಮಾಡಿದ್ರೆ ಬರೀ ಅದೇ ಇದೆ, ಟ್ರೆಂಡಿಂಗಲ್ಲಿ ಅದೇ ಇದೆ. ಅವೆಲ್ಲ ಮಾಡಕ್ಕೆ ಹೋಗ್ಬಾರ್ದು. ಆಯ್ತು, ಒಂದ್ಸತಿ ಆಯ್ತು, ತೋರಿಸಿದ್ರು ಮುಗ್ದೋಯ್ತು. ಒಂದಿನ 2 ದಿನ ತೋರ್ಸೋ ನಡೆಯುತ್ತೆ. ದಿನ ಬೆಳಗಾದ್ರೆ ರಾತ್ರಿವರೆಗೂ ಬರೀ ಅದೇ ಇದ್ರೆ ಬೇರೆ ಇನ್ನೇನು ಇಲ್ಲವೇ ಇಲ್ಲ. ಇಶ್ಯೂ ಟಾರ್ಗೆಟ್ ಮಾಡ್ತಾ ಇದ್ದಾರೆ ಕೆಲವೊಂದು ಮೀಡಿಯಾಗಳು ಮಾಡ್ತಾ ಇದ್ದಾರೆ. ಸೋಷಿಯಲ್ ಮೀಡಿಯಾ ಅಂದರೆ ಇದಲ್ಲ, ಮಾಮೂಲಿ ಯೂಟ್ಯೂಬರ್ಸ್ ಅಲ್ಲ, ಮೀಡಿಯಾದವ್ರು ಮಾಡ್ತಾ ಇದ್ದಾರೆ. ಓಕೆ ಸರ್, ಓವರ್ ಆಲ್ ಏನ್ ಹೇಳ್ತಾರೆ? ಯಾಕಂದ್ರೆ ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಅಂದ್ರೆ ಅವ್ರದ್ದೇ ಆದ ಒಂದು ಆದರ್ಶಗಳಿರುತ್ತೆ. ಸೊ ಈ ಜನಗಳಿಗೆ ಏನ್ ಹೇಳಕ್ ಇಷ್ಟಪಡ್ತಾರೆ? ದರ್ಶನ್ ಅವರ ಫ್ಯಾನ್ಸ್ ಆಗ್ಬೋದು ಅಥವಾ ದರ್ಶನ್ ಅವರ ಹೇಟರ್ಸ್ ಆಗ್ಬೋದು, ಸರ್ ಇವರು ಒಳ್ಳೆ ಕೆಲಸ ಮಾಡಿದ್ದಾರೆ, ಅವರು ಒಳ್ಳೆ ಕೆಲಸ ಮಾಡಿದ್ದಾರೆ. ಟೈಮ್ ಬ್ಯಾಡ್ ಆಗಿತ್ತು, ಅವನ್ನೆಲ್ಲ ಸಾಯೋ ನಿಲ್ಬಲ್ ಸತ್ತ. ಬಟ್ ಇನ್ನೊಂದೇನಂದ್ರೆ ಅವ್ರ ಫ್ಯಾಮಿಲಿಗೆ ಒಳ್ಳೇದಾಗುತ್ತೆ. ಇರೋದ್ರಲ್ಲ, ಅವ್ರ ಫ್ಯಾಮಿಲಿಗೆ ಒಳ್ಳೇದಾಗುತ್ತೆ. ಅವ್ನು ಕಟ್ಟಡ ಕೆಲಸ ಮಾಡಿದ್ದಾನೆ. ಪಾಪ ಅವ್ರ ಹೆಂಡತಿ, ಹುಟ್ಟೋ ಮಗು, ಅವ್ರ ಅಪ್ಪ ಅಮ್ಮ ಏನ್ ಮಾಡ್ತಾರೆ? ಅದೊಂದು ಇದೆ. ಈಗ ರೇಣುಕಾಸ್ವಾಮಿ ಅವ್ರದ್ದು ತಪ್ಪಿದೆ ಅಂತ ನಿಮ್ಗೆ ಅನಿಸ್ತಾ ಇದೆ? ಇದೆ ಅಲ್ಲ, ಹೇಳ್ತಾರಲ್ಲ, ಇನ್ನೊಂದಿಬ್ರು ಹೀರೋಯಿನ್ಗಳು ಹೇಳ್ತಾ ಇದಾರೆ, ಮೆಸೇಜ್ ನಮಗೂ ಮಾಡಿದ್ದಾರೆ ಅಂತ. ನೋಡ್ತಾ ಇದೀವಿ, ಅವೆಲ್ಲ ನೋಡ್ತಾ ಇದೀವಿ. ಏನೇ ಇದ್ರೂ ಇಷ್ಟೊಂದೆಲ್ಲ ಅತಿಯಾಗೆಲ್ಲ ತಪ್ಪು ಮಾಡಿ ಇಲ್ಲ ಅಂತಲ್ಲ. 17-18 ಜನದಲ್ಲಿ ಯಾರು ತಪ್ಪು ಮಾಡಿದ್ದಾರೆ ಯಾರು ಗೊತ್ತು? ಯಾರು ಜಾಸ್ತಿ ವರ್ಕ್ ಯಾರು ಮಾಡಿದ್ದಾರೆ ಯಾರು ಗೊತ್ತು? ಯಾವುದೋ ಒಂದು ಇರೋದಲ್ಲಿ ಅವ್ರು ಟೆನ್ಷನಲ್ಲಿ ಇರ್ತಾರೆ ಅಥವಾ ಏನೋ ಒಂದು ಆಗಿರುತ್ತೆ. ಸತ್ತಿರೋದಂತೂ ನಿಜ. ಇಲ್ಲಾಂದ್ರೆ ಅವ್ರನ್ನೆಲ್ಲ ಅಷ್ಟೊಂದೆಲ್ಲ ಇರುತ್ತೆ ಅವ್ರಿಗೆ. ಅದೇ ಯಾರು ಅವ್ರ ಮೇನ್ ಬೇಕಾಗಿರೋರೆ ನೋಡಕ್ ಬಂದಿಲ್ಲ. ಇವಾಗ ಯಾರೋ 1-2-3 ಬರ್ತಾ ಇದಾರೆ ಅವ್ರ ಜೊತೆಗಿತ್ತು. ಇವತ್ತೇನೋ ಧನ್ವೀರ್ ಬಂದ ಅಂತ ಇಲ್ಲಿ ಬಂತ. ಹೌದು, ಆಕ್ಚುಲಿ ಇದರಿಂದ ಗೊತ್ತಾಗುತ್ತೆ ಕಷ್ಟ ಬಂದಾಗ ಯಾರು ಬರ್ತಾರೆ, ತಂದೆ ತಾಯಿ ಮತ್ತೆ ರಕ್ತ ಸಂಬಂಧ ಎಷ್ಟು ಮುಖ್ಯ ಅಂತ ಇವಾಗ ಜನಗಳಿಗೂ ಅರ್ಥ ಆಗುತ್ತೆ ಅನ್ಸುತ್ತೆ. 100% ಅರ್ಥ ಆಗ್ಲೇಬೇಕು ಸರ್. ಇದ್ ನೋಡೋನು ಆಗಿಲ್ಲ ಅಂದ್ರೆ ಕೆಲವೊಬ್ರಿಗೆ ಮೆಸೇಜ್ ಮಾಡ್ಬೇಕಾರೆ, ಕೆಲವೊಬ್ರ ಹತ್ರ ಮಾತಾಡ್ಬೇಕಾರೆ ಎಷ್ಟು ಮಾತಾಡ್ಬೇಕು ಅಷ್ಟು, ಎಷ್ಟು ಮೆಸೇಜ್ ಮಾಡ್ಬೇಕು ಅಷ್ಟು. ಅವನೇನೋ ಫ್ಯಾನ್ ಅಂತಾರೆ, ಗೊತ್ತಿಲ್ಲ. ಇಲ್ಲ, ಫ್ಯಾನ್ ಅಲ್ಲ. ಆಕ್ಚುಲಿ ಕ್ಲಿಯರ್ ಕಟ್ ಅವರ ತಂದೆ ಮತ್ತೆ ಅವರ ಹೆಂಡತಿನ ಹೇಳಿದಾರೆ ಫ್ಯಾನ್ ಅಲ್ಲ, ಜಸ್ಟ್ ಸುಳ್ಳು ಸುದ್ದಿ ಅದು. ಫ್ಯಾನ್ ಅಂತ ಸುಳ್ಳು ಸುದ್ದಿ, ಫ್ಯಾನ್ ಅಲ್ಲ ಅವರು. ಯಾವ್ದೇ ಇರ್ಲಿ, ಕಟ್ಟಡ ಕೆಲಸ ಮಾಡೋದ್ಮೇಲೆ ಫ್ಯಾನ್ ಅಂತ ಹೇಳಿ ಏನಿದಾಗ್ಲಿ ತಪ್ಪು ಮಾಡಿದಾನೆ, ಸಾಯಿಸ್ಬಾರ್ದಾಗಿತ್ತು, ಸತ್ತ. ಅನ್ಎಕ್ಸ್ಪೆಕ್ಟೆಡ್ ಅವೆಲ್ಲ ಯಾರೇನ್ ಮಾಡಕ್ಕೆ. ನಮ್ದೇ ನಿಜ, ನಾವು ಕೆಲಸ ನೋಡ್ಕೊಂಡು ಕಾಟೇರನು ನೋಡಿದ್ವಿ. ನೆಕ್ಸ್ಟ್ ಇವಾಗ ಡೆವಿಲ್ ನೋಡೋಣ ಅಂತಿದ್ವಿ. ನಾವೆಲ್ಲ ಫಿಲಮ್ ನೋಡ್ತೀವಿ. ಕನ್ನಡ ಫಿಲಮ್ಗಳು ಎಲ್ಲ ಥಿಯೇಟ್ರಲ್ಲೇ ನೋಡೋದು. ಮಿಕ್ಕಿದೇನೆ ಇದ್ರು ಹಿಂದಿ ಬಂದರೆ, ತಮಿಳಿಗೆ ಬಂದರೆ ಮೊಬೈಲಲ್ಲಿ ನೋಡ್ತೀವಿ. ಕನ್ನಡ ಮಾತ್ರ ಥಿಯೇಟರ್ ನೋಡ್ತೀರಾ? 100% ಸರ್. ಈಗಲೂ ನೋಡ್ತೀವಿ ಸರ್. ಜನಗಳಿರಲ್ಲ ಅಷ್ಟೇ. ಯಾವಾಗ ಥಿಯೇಟ್ರಲ್ಲಿ ಜನಗಳಿರಲ್ಲ, ಎಲ್ಲ ಮಾಲ್ಗಳಲ್ಲಿ ಇರ್ತಾರೆ. ಏನ್ ಮಾಡ್ತಾರೆ? ಇವಾಗ ಹೋದ್ರೆ ಫ್ರೀ ಆಗಿರ್ತದೆ ಅಷ್ಟೇ ಎಲ್ಲಾನು. ಕಲ್ಕಿ ಯಾವ್ದೋ ಮೊನ್ನೆ ಬಂತು. ಬಟ್ ಕಾಟೇರ ನಾವು ನೋಡ್ದಂಗೆ ಎಲ್ಲ 1-2 ಸತಿ ನೋಡಿದ್ವಿ. ವೀರಭದ್ರೇಶ್ವರ ಮತ್ತೆ ಪ್ರಸನ್ನದಲ್ಲಿ ಒಳ್ಳೆ ರಶ್ ಇತ್ತು. ನಾವು ಹೋಗಿದ್ದು 4th ವೀಕ್, ಫಸ್ಟ್ ಸೆಕೆಂಡ್ ಇಲ್ಲ, 4th ವೀಕಲ್ಲಿ ಹೋಗಿದ್ದು. ಸರ್, ಡಿ ಬಾಸ್ ನ ಹತ್ರದಿಂದ ಏನಾದ್ರು ನೋಡಿದ್ರೆ ನೀವು? ಹಾ ಸರ್, ನೋಡಿದ್ದೀನಿ. ನಾನು ಹತ್ರದಿಂದನೇ ನೋಡಿದ್ದೀನಿ. ಶೂಟಿಂಗ್ ಸೆಟ್ ಅಲ್ಲಿ ನಾನು ಒಂದು 15 ದಿವಸ ಅವ್ರ ಜೊತೆ ಹೋಗಿದ್ದೀನಿ. ಲಾಟ ತಗೊಂಡೋಕೆ ಹೋಗಿ ನೋಡ್ಕೊಂಡ್ ಬಂದಿದ್ದೀನಿ. ಹೋದಾಗ ಅಲ್ಲಿ ನಮಗೂ ಬೈದಿದ್ದಾರೆ. ಯಾಕೆಂದ್ರೆ ನಾನು ಒಬ್ಬ ಹೋಗಿ ಫೋಟೋ ತಗೋಸ್ಕೊಳಕ್ ಹೋದ್ರೆ ಅಲ್ಲಿರೋರೆಲ್ಲ ಸೆಟ್ಟವರೆಲ್ಲ ಬಂದು ಇದು ಮಾಡ್ತಾರೆ ಅಂದ್ಬಿಟ್ಟು ಬೈದಿದ್ದಾರೆ. ಆಮೇಲೆ ಅವರೇ ಅಂಬರೀಷ್ ಬೈತಿದ್ರಲ್ಲ ಮುಂಚೆ, ಅವಾಗೆಲ್ಲ ಆ ಥರನೇ ಅವರು ನಮಗೂ ಬೈದಿದ್ದಾರೆ. ಆದ್ರೂ ಅವ್ರ ಪ್ರೀತಿ ಇರುತ್ತೆ ನಮ್ಮ ಅವ್ರ ಮೇಲೆ. ನೀವು ಅವ್ರ ಹತ್ರದಿಂದ ನೋಡಿದಿರಾ? ಹೌದು ಸರ್, 15 ದಿವಸ ನೋಡಿದ್ದೀನಿ. ಈಗ ಡಿ ಬಾಸ್ ಬಗ್ಗೆ ಕೆಲವರು ಹೇಳ್ತಾರೆ, ಅವರು ಸಿಕ್ಕಾಪಟ್ಟೆ ಹೊರಟಪ್ಪ, ಅವ್ರ ಹತ್ರ ಹೋಗಕ್ಕೆ ಭಯ ಆಗುತ್ತೆ, ಹಾಗೆ ಹೀಗೆ ಅಂತಾರೆ. ಸೊ ಇದು ನಿಮ್ಗೆ ಹೆಂಗ್ ಅನಿಸ್ತು ಅವ್ರ ಹತ್ರ ಹೋಗೋದು? ಸರ್, ಅವ್ರು ಹೊಲ್ಟು ಅನ್ನೋದು ಅಂದ್ರೆ, ಯಾಕೆಂದ್ರೆ
ಜನ ಕಂಟ್ರೋಲ್ ಮಾಡಕ್ಕೋಸ್ಕರ ಅವ್ರು ನಮ್ಮ ಎಲ್ಲರ ಮುಂದೆ ಹೊಲ್ಟಾಗಿ ಕಾಣಿಸ್ಬೋದು ಅಷ್ಟೇನೆ. ನಮ್ಗೆ ಹೆಂಗೆ ಅವ್ರು ಯಾವ ತರ ಇದ್ ಮಾಡ್ತಾರೋ ಅದಾದ್ಮೇಲೆ ತಿರ್ಗಾ ನಮ್ಗೆ ಕರೆದ್ಬಿಟ್ಟು ಅದೇ ತರ ಟ್ರೀಟ್ಮೆಂಟ್ ಮಾಡ್ತಾರೆ ನಮ್ಗೆ. ಕರ್ಬಿಟ್ಟು ಸಾರಿ ಚಿನ್ನ ಹಂಗೆ ಹಿಂಗೆ ಅಂತ ಬಿಟ್ಟು ತಿರ್ಗಾ ಮಾತಾಡಿಸ್ತಾರೆ ಆ ತರ ಅವರು. ಅದರಿಂದ ನಾವು ಹಾಗೆ ಹುಚ್ಚು ಪ್ರೀತಿ ನಾವು ಇದ್ದೇ ಇರುತ್ತೆ ನಮ್ಗೆ. ಹಾ ಸರ್ ಇಲ್ಲೇ ಇದೆಯಲ್ಲ ನೋಡಿ ಸರ್ ನಾವು ದರ್ಶನ್ ಅವ್ರ ಅಭಿಮಾನಿ. ಸೊ ನಿಮ್ಗೆ ಏನಾದ್ರು ಇದೆಲ್ಲ ಆದ್ಮೇಲೆ, ಈ ಇನ್ಸಿಡೆಂಟ್ ಆದ್ಮೇಲೆ ಅವ್ರ ಮೇಲೆ ಇರ್ತಕ್ಕಂಥ ಅಭಿಮಾನ ಏನಾದ್ರು ಕಡಿಮೆ ಆಯ್ತಾ? ಸರ್ ಏನೇ ಆದ್ರೂ ಕಡಿಮೆ ಆಗಲ್ಲ. ಇವತ್ತು ಇನ್ನೂ ಜಾಸ್ತಿ ಆಗ್ತಿದೆ ಹೊರತು ಕಡಿಮೆ ಅಂತೂ ಆಗಲ್ಲ ಸರ್. ಏನ್ ಹೇಳ್ತೀರಾ ಈ ಪ್ರಕರಣದ ಬಗ್ಗೆ? ಅಂದ್ರೆ ಕೆಲವರೆಲ್ಲ ಅವ್ರನ್ನ ತುಂಬಾ ದೊಡ್ಡ ತಪ್ಪಿತಸ್ಥರ ಸ್ಥಾನದಲ್ಲಿ ನಿಲ್ಸಿದ್ದಾರೆ. ಬಟ್ ತಪ್ಪು ಮಾಡಿದಾರ ಇಲ್ವೋ ಅದು ಕಾನೂನು ಡಿಸೈಡ್ ಮಾಡುತ್ತೆ. ಅದು ನಾನು ಮಾಡಕ್ಕಾಗಲ್ಲ, ನೀವು ಮಾಡಕ್ಕಾಗಲ್ಲ. ಸರ್ ಅವ್ರು ಅನ್ಕಳಿ ಬೈದವರೆಲ್ಲ ಇದ್ ಮಾಡಕ್ಕಾಗಲ್ಲ. ನಮ್ಗಿರೋ ಅಭಿಮಾನ ನಮ್ಗಿದ್ದೇ ಇರುತ್ತೆ. ನಾವು ಆಧಾರ ಎಲ್ಲ ಇದ್ ಮಾಡಕ್ಕಲ್ಲ. ಅವ್ರು ಇವಾಗ ತಪ್ಪು ಮಾಡಿದಾರೆ ಅಂದ್ಬಿಟ್ಟು ಇದ್ ಮಾಡಕ್ಕಾಗುತ್ತಾ? ತಪ್ಪು ಮಾಡಿದ್ರೆ ಶಿಕ್ಷೆ ಆಗೇ ಆಗುತ್ತೆ, ಅದು ಮಾಡೇ ಮಾಡ್ತಾರೆ. ಅದು ತಪ್ಪ ಹೊರಗಡೆ ಬಂದ್ಮೇಲೂ ನಾವು ಹಂಗೆ ಅದೇ ಅಭಿಮಾನ ಇದ್ದೇ ಇರುತ್ತೆ. ನಾವೇನು ಅದಕ್ಕೆ ಇದ್ ಮಾಡ್ಬೋದು. ಈ ಪೋಸ್ಟರ್ ಹಾಕ್ಲಿಕ್ಕೆ ಯಾರಾದ್ರೂ ದುಡ್ಡು ಕೊಟ್ರ? ಯಾರು ಇಲ್ಲ ಸರ್. ನಾನು ಇವಾಗ ಈ ಪೋಸ್ಟ್ ಅಲ್ಲ, ನಾನು ಅವಾಗಿಂದನೂ ಇದ್ದೀನಿ. ಅವ್ರ ಶೂಟಿಂಗ್ ಅಲ್ಲೂ ನಾನು ಹೋಗಿದ್ದೀನಿ, ಮಾಡಿದ್ದೀನಿ. ಎಲ್ಲಾ ತರ ಅವ್ರ ಇಬ್ಬರಲ್ಲೂ ಇದ್ದೀನಿ, ನಾವು ಮಾಡ್ತಾ ಇದ್ವಿ. ನಾವು 15 ದಿವಸ ಅವ್ರ ಜೊತೆ ಶೂಟಿಂಗ್ ಮಾಡಿದ್ದೀನಿ ನಾನು. ನೀವು ಯಾಕೆ ಮಾಡಿದಿರಾ? ಜೊತೆಲಿದ್ದೀರಾ? ನಾನು ಗಾಡಿ ವೆಹಿಕಲ್ ಇತ್ತು, ಅದು ಕಾಶಿಮ ಎತ್ಕೊಂಡು ಹೋಗಿದ್ದೆ ಅವ್ರದ್ದು. ಅವಾಗ 15 ದಿವಸ ಡೈರೆಕ್ಟ್ ಆಗಿ ನೋಡಿದ್ದೀನಿ ಅವ್ರನ್ನ ನಾನು. ಆ ತರ ಏನಿಲ್ಲ, ಒಂದು ಕೋಪ ಬಂದ್ರು ಬೈತಾರೆ, ಬೆಳಗ್ಗೆ ಬಂದ್ಬಿಟ್ಟು ಸಾರಿ ಚಿನ್ನ ಹಂಗೆ ಹಂಗೆ ಅಂತ ಮಾತಾಡ್ತಾರೆ ಅಷ್ಟೇ. ನಿಮ್ಗೆ ಯಾವಾಗಾದ್ರೂ ಬೈದಿದ್ರಾ ಸೆಟ್ ಅಲ್ಲಿ? ಬೈದಿದ್ದಾರೆ. ಒಂದ್ಸರಿ ಬೈದಿದ್ದಾರೆ. ಇದ್ ಮಾಡೋದಕ್ಕೆ ಇನ್ನೊಂದು ವಿಡಿಯೋ ಮಾಡಿದೆ ಅಂತ ಹೇಳ್ಬಿಟ್ಟು ಕರ್ಸ್ಬಿಟ್ಟು ಆಮೇಲೆ ನನಗೆ ಬೈದಿದ್ರು. ಅದಿನ್ನ ಇದೆ ನನ್ನ ಹತ್ರ, ಇನ್ನು ಫೋಟೋಸ್ ಇದೆ ನಾನು. ಆಮೇಲೆ ಸಾರಿ ಕೇಳಿದ್ರ ನಿಮ್ಮನ್ನ? ಸಾರಿ ಹಂಗೆಲ್ಲ ಮಾಡ್ಬೇಡಪ್ಪ, ಪ್ರೊಡ್ಯೂಸರ್ ಇಷ್ಟ ಲಕ್ಷ ದುಡ್ಡು ಹಾಕಿರ್ತಾರೆ, ಆ ತರ ಎಲ್ಲ ಮಾಡ್ಬೇಡ ಅಂತ ಹೇಳ್ಬಿಟ್ಟು ನಮಗೆ ಬೈದಿದ್ದಾರೆ ಅವರು. ಬುದ್ಧಿ ಮಾತು ಹೇಳಿದಾರೆ. ಸರ್ ಇವಾಗ ದರ್ಶನ್ ಅವ್ರಿಗೆ ಹೆಲ್ಪ್ ಮಾಡಿದ್ರೆ, ತುಂಬಾ ಜನಕ್ಕೆ ಹೆಲ್ಪ್ ಮಾಡಿದಾರೆ ಅಂತ ಹೇಳ್ತಾರೆ. ಅದು ಏನಾದ್ರು ನೀವು ನೋಡಿದಿರಾ ಅಥವಾ ಜಸ್ಟ್ ಕೇಳಿರ? ಹಾ ಸರ್ ನೋಡಿದೀನಿ, ಕೇಳಿದೀನಿ. ಅವ್ರ ಇವರು ಕಾಸ್ಟ್ಯೂಮ್ ಡಿಸೈನರ್ ಎಲ್ಲರಿಗೆ ಒಂದ್ ಸ್ವಲ್ಪ ಹೆಲ್ಪ್ ಮಾಡಿದಾರೆ ಅಂತ ಹೇಳಿದ್ದಾರೆ. ನೋಡಿದೀನಿ ಒಟ್ಟಾಗಿ. ನೀವ್ ಯಾವಾಗಾದ್ರೂ ಹೆಲ್ಪ್ ಕೇಳಿದ್ರಾ? ಇಲ್ಲ ಸರ್, ಆತರ ಎಲ್ಲ ಏನು ಕೇಳಿಲ್ಲ. ಒಟ್ಟಾಗ ಒಂದ್ 15 ದಿವಸ ಡೈರೆಕ್ಟ್ ಜೊತೆಗೆ ನೋಡಿದೀನಿ ಅಷ್ಟೇ ನಾನು. ಸರ್ ಅಭಿಮಾನಿಗಳಿಗೆಲ್ಲ ದುಡ್ಡು ಕೊಟ್ಟು ಅಭಿಮಾನನ ಕೊಂಡ್ಕೋತಾರೆ ಅಂತ ಹೇಳ್ತಾರೆ. ಅಂದ್ರೆ ಮೀನ್ಸ್ ಅಭಿಮಾನಿಗಳೆಲ್ಲ ದುಡ್ಡು ಕೊಡ್ತಾರೆ ಅಂತ, ಇದ್ರ ಬಗ್ಗೆ ನಿಮ್ಗೆ ಏನ್ ಅನ್ಸುತ್ತೆ? ಸರ್ ಅವೆಲ್ಲ ಸುಮ್ನೆ ಇದಕ್ಕೋಸ್ಕರ ಇವಾಗ ಇದ್ ಮಾಡ್ಕೊಳಕ್ಕೋಸ್ಕರ ಮಾಡ್ತಿರೋದು ಅಷ್ಟೇ. ಯಾರಿಗೇನು ದುಡ್ಡು ಕೊಟ್ಟು ಯಾರು ಅಭಿಮಾನ ಆಗಲ್ಲ ಸರ್. ನಮ್ಮ ಅಪ್ಪ ಅಮ್ಮಂಗೆ ನಾವು ದುಡ್ಡು ಕೊಟ್ಬಿಟ್ಟು ಇದ್ ಮಾಡಕ್ಕಾಗುತ್ತಾ? ಹಂಗೆ ನಾವು ಅವ್ರಿಗೆ ಅಭಿಮಾನಿಗಳು ಅಷ್ಟೇ. ಸರ್ ನಮ್ದು ಸ್ವಂತ ದುಡ್ಡು, ನಾನು ದುಡ್ಡಿರೋ ದುಡ್ಡಲ್ಲಿ ಹಾಕ್ಸಿರೋದು ಹೊರತು ಯಾರೋ ದುಡ್ಡು ಕೊಡಲ್ಲ. ಅವ್ರು ಹೇಳೋರು ಯಾರು ನಮ್ಗೇನು ಬಂದು ಕೊಡಲ್ಲ. ನಾನು ಕಷ್ಟಪಟ್ಟು ತಗೊಂಡು ಅವ್ರಿಗೋಸ್ಕರ ಅಂತಾನೆ ಹಾಕ್ಸಿರೋದು ಇದು ಫಸ್ಟು. ನಾವೇನು ಯಾರೇನು ದುಡ್ಡು ಕೊಟ್ಟು ತಗೊಂಡು ಹಾಕ್ಸ್ಕೊಂಡಿಲ್ಲ. ನಿಮ್ಮ ಸ್ವಂತ ಅಭಿಮಾನ. ಓಕೆ. ಸೊ ಓವರಾಲ್ ಈ ಪ್ರಕರಣದ ಬಗ್ಗೆ ಏನ್ ಹೇಳ್ತೀರಾ? ದರ್ಶನ್ ಅಭಿಮಾನಿಗಳಿಗಾಗ್ಲಿ ಅಥವಾ ದರ್ಶನ್ ಅವ್ರಿಗಾಗ್ಲಿ ಏನ್ ಹೇಳ್ತೀರಾ? ಸರ್ ಮಾಮೂಲಿ ಅವ್ರ ತಪ್ಪು ಮಾಡಿದ್ರೆ ಶಿಕ್ಷೆ ಆಗುತ್ತೆ. ಆದ್ಮೇಲೆ ಬಂದ್ಮೇಲೆ ನಮ್ಗೆ ಅದೇ ಪ್ರೀತಿ ಏನಿದೆ ಆ ಪ್ರೀತಿ ನಾವು ತೋರಿಸ್ಕೊಂಡು ಹೋಗ್ತೀವಿ. ಅವ್ರು ಬಂದ್ಮೇಲೆ ಒಂದ್ ಸ್ವಲ್ಪ ದರ್ಶನ್ ಸರ್ ಒಂದ್ ಸ್ವಲ್ಪ ಇದ್ ಮಾಡ್ಕೋಬೇಕಷ್ಟೇ. ಅವ್ರು ತಿಳ್ಕೊಂಡು ಒಂದ್ ಸ್ವಲ್ಪ ಜೊತೆಗಿರೋರ್ನ ಒಂದ್ ಸ್ವಲ್ಪ ಇದ್ ಮಾಡ್ಬೇಕಷ್ಟೇ. ಯಾರು ಒಳ್ಳೆಯವರು ಯಾರು ಕೆಟ್ಟವರು ಅಂತ ತಿಳ್ಕೊಂಡು ಇದ್ ಮಾಡ್ಕೋಬೇಕಷ್ಟೇ ಸರ್, ಇನ್ನೇನು. ಈಗ ನೋಡಿ, ಒಂದು ಏನಪ್ಪಾ ಅಂದ್ರೆ ಮೊನ್ನೆಯಿಂದ ನಡೆದಂತ ಪ್ರಕರಣದಲ್ಲಿ ಕೊನೆಗೆ ಎಷ್ಟೋ ಜನ ಅವ್ರ ಹಿಂದೆ ಅವರ ಬಾಸ್ ಅನ್ಕೊಂಡು ಇದ್ದವರು ಎಷ್ಟೋ ಜನ ಇದ್ರು. ಬಟ್ ಅವ್ರು ಯಾರು ಅವ್ರ ಕಷ್ಟ ಕಾಲದಲ್ಲಿ ಬರ್ಲಿಲ್ಲ, ಮುಂದೆ ಹೇಳಿಕೆ ಕೊಡಕ್ಕೂ ಬರ್ಲಿಲ್ಲ. ಕೊನೆಗೆ ಅವ್ರು ಬಂದಿದ್ದೆ ಅವ್ರ ಹೆಂಡತಿ ಮತ್ತೆ ಅವ್ರ ಫ್ಯಾಮಿಲಿ. ಸೊ ನೋಡಿ, ಇದನ್ನೇ ರಕ್ತ ಸಂಬಂಧ. ಇದ್ರ ಬಗ್ಗೆ ಏನ್ ಹೇಳ್ತೀರಾ? ಸರ್ ಅವ್ರು ಇರೋ ಪ್ರೀತಿ ಅವ್ರು ಇದ್ ಮಾಡಿದ್ದಾರೆ. ಅವ್ರು ಈಗ ಎಷ್ಟೇ ಆದ್ರೂ ಕಟ್ಕೊಂಡಿರೋ ಗಂಡ ಅಂದ್ಬಿಟ್ಟು ಅವ್ರು ಬಿಟ್ಕೊಡಕ್ ಆಗಲ್ಲ. ಇವರೆಲ್ಲ ಮಾಮೂಲಿ ಬಾಸು ಅಂತ ಹೇಳ್ಬಿಟ್ಟು ಬಂದೇ ಬರ್ತಾರೆ. ಅವ್ರು ಕಷ್ಟ ಎಲ್ಲ ಇದ್ದ ಇವಾಗ ಬಂದಿಲ್ಲ, ಮುಂದೆ ಯಾರು ಬರ್ತಾರೆ. ಅದನ್ನ ಇವ್ರು ನೋಡ್ಕೊಂಡು ಇದ್ ಮಾಡ್ಕೊಂಡು ಹೋಗ್ಬೇಕಷ್ಟೇ ಸರ್. ಇವಾಗ ಕೊನೆಗೂ ಕುಟುಂಬನೇ ಅಂದ್ರೆ ರಕ್ತ ಸಂಬಂಧನೇ ಗ್ರೇಟು. ಮತ್ತೆ ಅವ್ರ ಅಭಿಮಾನಿಗಳು, ಫಸ್ಟ್ ಆಫ್ ಆಲ್ ಅವ್ರ ಅಭಿಮಾನಿಗಳು ಈಗಲೂ ಕೈ ಬಿಟ್ಟಿಲ್ಲ ಸರ್. ಇವಾಗ ಸ್ಟೇಷನ್ ಮುಂದೆ ಎಷ್ಟು ಜನ ಓಡಾಡ್ತಿದ್ದಾರೆ ಅಂತ ನೀವೇ ನೋಡ್ಬೋದು. ಡೈಲಿ ಸಂಜೆ ಆಯ್ತು ಅಂದ್ರೆ ಇವಾಗ ಕೊನಪಗ್ರಹ ಅಲ್ಲಿ ಹೋದ್ರೂ ಎಷ್ಟು ಗಾಡಿಗಳು ಬರ್ತವೆ. ಆ ಪ್ರೀತಿ ವಿಶ್ವಾಸ ಇವತ್ತು ಇರುತ್ತೆ, ಅವಾಗ ಮುಂದೆನೂ ಇರುತ್ತೆ. ಅದನ್ನ ನಾವು ಇದ್ ಮಾಡ್ಕೊಂಡು ಇದ್ ಮಾಡ್ಬೇಕಷ್ಟೇ. ಓಕೆ ಸರ್, ಥ್ಯಾಂಕ್ ಯು. ಪಬ್ಲಿಕ್ ಚಾಯ್ಸ್ ಕನ್ನಡ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ಹಾಗೆ ಫೇಸ್ಬುಕ್ ಅಲ್ಲಿ ಫಾಲೋ ಮಾಡೋದನ್ನು ಮರಿಬೇಡಿ. ಇದುವರೆಗೂ ನಮ್ಮ ಚಾನೆಲ್ನ ಯಾರು ಸಬ್ಸ್ಕ್ರೈಬ್ ಮಾಡಿಲ್ವೋ ಈಗ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಲೈಕ್ ಕೂಡ ಮಾಡಿ.